ರಾಮನಗರ ಮತ್ತು ಬೆಂಗಳೂರು ದಕ್ಷಿಣ ಭಾಗದ ಅಭಿವೃದ್ಧಿ ಹಾಗೂ ಬಿಡದಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ವಿಚಾರವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಹೆಸರು ಪ್ರಸ್ತಾಪಿಸದೆಯೇ ತೀಕ್ಷ್ಣವಾಗಿ ತಿರುಗೇಟು ಕೊಟ್ಟಿದ್ದಾರೆ. ರಾಮನಗರದ ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ನಡೆಸಿದ ಭೇಟಿಯ ವೇಳೆ ಸಿಎಂ ಈ ಮಹತ್ವದ ಹೇಳಿಕೆಗಳನ್ನು ನೀಡಿದ್ದಾರೆ. ಬಿಡದಿಯಲ್ಲಿ ಟೌನ್ಶಿಪ್ ಮಾಡಲು ನಾನೇನಾದರೂ ಭೂ ಸ್ವಾಧೀನ ಮಾಡಿದ್ದನಾ? ಆ ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡಿದ್ದೆ ಅವರು. ಈಗ ಅವರಿಗೆ ಡಿನೋಟಿಫೈ ಮಾಡಲು ಅವಕಾಶ ಇತ್ತು, ಆದ್ರೆ ಅವರು ಮಾಡಲಿಲ್ಲ. ಈಗ ಬೇಕಂತಲೇ ರಾಜಕಾರಣ ಮಾಡ್ತಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಹಿಂದಿನ ಸವಾಲುಗಳ ಕುರಿತು ಮಾತನಾಡಿದಂತ ಸಿಎಂ, ನಿಮ್ಮ ಎಲ್ಲಾ ಸವಾಲುಗಳನ್ನ ನಾನು ಸ್ವೀಕಾರ ಮಾಡಿದ್ದೆ. ಇಬ್ಬರು ಒಟ್ಟಿಗೆ ಕುಳಿತು ಚರ್ಚೆ ಮಾಡೋಣ ಎಂದಾಗ ಅವರು ಬರಲಿಲ್ಲ. ನಾನು ವಿಧಾನಸೌಧಕ್ಕೆ ಕರೆದಾಗ ಬರೆದವರು ಈಗ ಎಲ್ಲೋ ಕರೀತಿದ್ದಾರೆ, ಅಲ್ಲಿಗೆ ನಾನು ಹೋಗುವುದು ಸರಿಯೇ? ನೀವೇ ಹೇಳಿ. ಈಗ ಅವ್ರ ಜೊತೆ ಏನು ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ, ಅವರು ಕ್ಷೇತ್ರ ಬಿಟ್ಟಿದ್ದಾಯ್ತು, ಈಗ ಅವರಿಗೆ ಇದಕ್ಕೂ ಸಂಬಂಧ ಇಲ್ಲ ಅಂತ ಕಾರ್ಯಕರ್ತರ ಮುಂದೆ ಸ್ಪಷ್ಟಪಡಿಸಿದ್ರು. ಟೌನ್ಶಿಪ್ ಯೋಜನೆಯಿಂದ ಹಳ್ಳಿಗಳು ನಾಶವಾಗುತ್ತವೆ ಎಂಬ ಆತಂಕವನ್ನು ದೂರ ಮಾಡಿದ ಮುಖ್ಯಮಂತ್ರಿಗಳು, ಯಾವ ಊರನ್ನ ಒಕ್ಕಲೆಬ್ಬಿಸುವ ಪ್ರಶ್ನೆಯೇ ಇಲ್ಲ, ಎಲ್ಲಾ ಊರುಗಳು ಅಲ್ಲೇ ಇರುತ್ತವೆ, ಆದ್ರೆ ಹಂತ ಹಂತವಾಗಿ ಅಭಿವೃದ್ಧಿ ಮಾಡ್ತೇವೆ. ಈಗಾಗಲೇ 2-3 ಹಳ್ಳಿಗಳ ಡಿನೋಟಿಫಿಕೇಶನ್ ಆಗಿದೆ. ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಕೊಡಬೇಕು ಅದನ್ನ ಸರ್ಕಾರ ಕೊಡ್ತಿದೆ. ಅದಕ್ಕಾಗಿ ಪ್ರತ್ಯೇಕ ರಿಂಗ್ ರೋಡ್ ಕೂಡ ಮಾಡ್ತೇವೆ ಅಂತ. ಇನ್ನು ಮುಂದೆ ಚುನಾವಣೆಗಳನ್ನ ಸುಗಮವಾಗಿ ಎದುರಿಸಲು ಕಾರ್ಯಕರ್ತರಿಗೆ ಕರೆ ನೀಡಿದ ಸಿಎಂ, ಬೇರೆ ಪಕ್ಷದವರು ನನ್ನ ಸಂಪರ್ಕಕ್ಕೆ ಬರಲು ಇಚ್ಛಿಸುತ್ತಿದ್ದಾರೆ. ನಮ್ಮ ಪಕ್ಷದ ತತ್ವ ಸಿದ್ಧಾಂತ ಒಪ್ಪಿ ಬರುವವರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳಿ. ನಾವು ಅಧಿಕಾರದಲ್ಲಿ ಇರೋದನ್ನ ವಿರೋಧ ಪಕ್ಷದವರಿಗೆ ಸಹಿಸೋಕಾಗ್ತಾ ಇಲ್ಲ, ಆದ್ರೆ ನಿಮ್ಮ ವಿಶ್ವಾಸ ಉಳಿಸ್ಕೊಂಡ್ರು ನಿಮಗೆ ಒಳ್ಳೆಯದು ಮಾಡುವುದೇ ನಮ್ಮ ಕರ್ತವ್ಯ ಅಂತ ಕಾರ್ಯಕರ್ತರು ಧೈರ್ಯ ತುಂಬಿದ್ರು. ಬಿಡದಿ ವಿಚಾರದಲ್ಲಿ ಎರಡೂ ಕಡೆ ಪಾಲಿಟಿಕ್ಸ್. ಇವ್ರು ಹಠ ಬಿಡ್ತಾ ಇಲ್ಲ, ಅವ್ರ ಪ್ರತಿಭಟನೆ ಬಿಡ್ತಾ ಇಲ್ಲ. ಇವರು ಅವರಿದ್ದಾಗ ಇವ್ರ ವಿರೋಧ, ಇವ್ರಿದ್ದಾಗ ಅವ್ರ ವಿರೋಧ. ರೈತರು ಯಾರು ಜಮೀನ್ ಮಾರಬೇಡಿ ಅಷ್ಟೇ, ಪರಿಹಾರ ಕೂಡ ತಕಬೇಡಿ. ಅದ್ರಲ್ಲಿ ಮತ್ತೆ ಲ್ಯಾಂಡ್ ಕೊಡ್ತಾರಲ್ಲ ಡೆವಲಪ್ ಮಾಡೋದು, ಆ ಲ್ಯಾಂಡ್ ಇಸ್ಕೊಳ್ಳಿ. ಎಕರೆಗೆ 2-2.5 ಕೋಟಿ ಕೊಡ್ತೀವಿ ಅಂತ ತಗಬೇಡಿ ಅದನ್ನ. ಉದಾಹರಣೆ 2 ಎಕರೆ ಜಮೀನ್ ಇದ್ರೆ 5 ಕೋಟಿ ಬರುತ್ತೆ ನಿಮ್ಗೆ. ಅದು 2 ಎಕರೆ ಜಮೀನ್ ಕೊಟ್ಟರೆ ನಿಮ್ಗೆ 50-50 ಫಾರ್ಮುಲಾದಲ್ಲಿ ಇಲ್ಲ ಅಂದ್ರು 20 ಗುಂಟೆ ಅಂದ್ರೆ 20,000 ಸ್ಕ್ವೇರ್ ಫೀಟ್ ನಿಮ್ಗೆ ಜಾಗ ಸಿಗುತ್ತೆ. ಆ 20,000 ಸ್ಕ್ವೇರ್ ಫೀಟ್ ನ ಅಲ್ಲಿ ಹೆಚ್ಚು ಕಮ್ಮಿ ಡೆವಲಪ್ ಆದ್ಮೇಲೆ 8,000-10,000 ಹೋಗುತ್ತೆ ಸ್ಕ್ವೇರ್ ಫೀಟ್. ನಿಮ್ಮಲ್ಲಿ 20,000 ಸ್ಕ್ವೇರ್ ಫೀಟ್ ಇದ್ರೆ ಒಂದು 16-20 ಕೋಟಿ ಆಗುತ್ತೆ ಅದ್ರ ವ್ಯಾಲ್ಯೂ. ಯಾಕೆ ನೀವು ದುಡ್ಡು ತಗೋತೀರಿ? ಯಾರೊಬ್ರು ಕೂಡ ಬಿಡದಿವ್ರು ಏನಾಗುತ್ತೋ ಬಿಡುತ್ತೋ ಪರಿಹಾರ ತಗೊಳಕ್ ಹೋಗ್ಬೇಡಿ. ಪರಿಹಾರನ ಹಣದ ಬದಲು ಆ ಡೆವಲಪ್ ಆದಂತ ಜಾಗ ಕೊಡುವಂತ ಫಾರ್ಮುಲಾ ಏನ್ ಫಾರ್ಮೆಟ್ ಇದೆ ಅದನ್ನ ತಗೊಳ್ಳಿ. 5 ಕೋಟಿ ರೂಪಾಯಿ 2 ಎಕರೆಗೆ ನೀವು ಕೊಟ್ರೆ, ಅದೇ 2 ಎಕರೆಗೆ ನೀವು ಪರಿಹಾರ ತಗೊಳ್ಳದೆ ಆ ಡೆವಲಪ್ ಆದಂತ ಲ್ಯಾಂಡ್ ತಗೊಂಡ್ರೆ, ಆ ಫಾರ್ಮುಲಾ ನೀವು ತಗೊಂಡ್ರೆ ನಿಮ್ಗೆ 20,000 ಸ್ಕ್ವೇರ್ ಫೀಟ್ಗೆ ಒಂದು 16-20 ಕೋಟಿ ರೂಪಾಯಿ ಸಿಗುತ್ತೆ. ಅವ್ರು ಮಾಡ್ಲಿಲ್ಲ ಅಂದ್ರೆ ನಿಮ್ ಜಮೀನ್ ನಿಮ್ಮ ಹತ್ರ ಇರ್ತದೆ. ಯಾಕೆ ಈ ವಿಷಯ ಹೇಳ್ತಾ ಇದೀರಿ ಅಂದ್ರೆ, ಅವತ್ತು ಘೋಷಣೆ ಮಾಡಿದಂತ ಪರಿಣಾಮ ಇವತ್ತು ರಾಮನಗರ ದಾಟಿ ಮುಂದಕ್ಕೆ ಚನ್ನಪಟ್ಟಣದಲ್ಲ ರೋಡ್ ಸೈಡ್ ಜಮೀನ್ಗಳು ಎಕರೆ 2 ಕೋಟಿ 2.5 ಕೋಟಿ ಹೇಳ್ತಾರೆ, 1.5 ಕೋಟಿ ಶುರುವಾಗುತ್ತೆ. ಎಲ್ಲಿ? ಚನ್ನಪಟ್ಟಣದ ಹತ್ರ, ಮಧುರ ಹತ್ರ ಹೋದಂಗೆ. ಈ ಭಾಗದ ರೈತರಿಗೆ ಅನ್ಯಾಯವನ್ನ ಎಲ್ಲಾ ಪಾರ್ಟಿಯವರು ಮಾಡೋರೆ. ಆಲ್ ಪಾರ್ಟಿ ರಾಜ್ಯ ಈ ಭಾಗದ ರೈತರಿಗೆ ಅನ್ಯಾಯ ಮಾಡೋರೆ. ಯಾರು? ಬೈರ್ಮಂಗ್ಲ ಭಾಗದವ್ರಿಗೆ ಎಲ್ಲಾ ಪಾರ್ಟಿಯವರು ಅನ್ಯಾಯ ಮಾಡೋರೆ. ಸೊ ಹಾಗಾಗಿ ನೀವ್ ಯಾರು ಪರಿಹಾರ ತಗೊಳ್ಬೇಡಿ. ಆದ್ರೆ ಯೋಜನೆ ಆಗದೆ ಇದ್ರೆ ನಿಮ್ ಭೂಮಿ ನಿಮ್ಮ ಹತ್ರ ಇರ್ತದೆ. ಯೋಜನೆ ಆದರೆ ಆ ವ್ಯಾಪ್ತಿಯ ಭೂಮಿಯಲ್ಲಿ ಅದು ಡೆವಲಪ್ಡ್ ಲ್ಯಾಂಡ್ ಅನ್ನು ತಗೊಂಡ್ರೆ ನಿಮ್ಗೆ ಅಲ್ಲೂ 20 ಕೋಟಿ ಆಗುತ್ತೆ. ಏನು ಮಾಡಕ್ಕಾಗಲ್ಲ. ಹಂಗೂ ಲಾಭ ಮಾಡ್ಕೊಳ್ಳಿ. ನಿಮ್ಮನ್ನ ಯಾರೋ ಕಾಪಾಡ್ತಾರೆ ಒಂದೆಲ್ಲ ಸುಳ್ಳು, ಬರೀ ಪಾಲಿಟಿಕ್ಸ್ ಇಲ್ಲ ಅಷ್ಟೇ.